ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟೀಚರ್ ಎಲಿಬಿಲಿಟಿ ಟೆಸ್ಟ್ 2022 ಪೇಪರ್ 1 ಮತ್ತು ಪೇಪರ್ 2 ಪ್ರಿಪ್ರೇಷನ್ಗಾಗಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಮೇಲೆ ಕೆಲವು MCQಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕರ್ನಾಟಕ TETಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ರೆ ಬರುವ ಸಂಡೇ 6 ನವೆಂಬರ್ನಂದು ಎಕ್ಸಾಮ್ ಇರೋದು ನಿಮಗೆಲ್ಲ ಗೊತ್ತಿದೆ. ಸೊ ಈ ಒಂದು ವಿಡಿಯೋ ನಿಮ್ಮ ರಿವಿಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣ ಶಾಸ್ತ್ರದ ಮೇಲೆ 30 MCQಗಳನ್ನ ಕೇಳಾಗಿರ್ತದೆ. ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ TETಗಾಗಿ ಪೇಪರ್ 1 ಮತ್ತು ಪೇಪರ್ 2ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಿಮಗೆ ಕ್ವಿಕ್ ರಿವಿಷನ್ಗಾಗಿ 10 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಈ 10 ಮಾಕ್ ಟೆಸ್ಟ್ಗಳನ್ನು ನೀವು ಗೂಗಲ್ ಫಾರ್ಮ್ ಮೂಲಕ ಅಟೆಂಡ್ ಆಗ್ತೀರಾ. ಅಟೆಂಡ್ ಆದ ನಂತರ ಎಲ್ಲ ಟೆಸ್ಟ್ಗಳ ಸೊಲ್ಯೂಷನ್ PDF ಕೂಡ ನಿಮಗೆ ಲಭ್ಯವಾಗ್ತಾ ಇದೆ. ಈ ಎಲ್ಲ ಟೆಸ್ಟ್ಗಳು ಕೇವಲ ನಿಮಗೆ 300 ರುಪೀಸ್ನಲ್ಲಿ ಸಿಗ್ತಾ ಇವೆ. ಸೊ ನೀವು ಜಾಯಿನ್ ಆಗಲು ಇಲ್ಲಿ ಕೆಳಗೆ ಕೊಟ್ಟಿರೋ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದು, ಅಥವಾ ನೇರವಾಗಿ ನೀವು ಈ ನಂಬರ್ಸ್ಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿ ನಮಗೆ ವಾಟ್ಸಪ್ನಲ್ಲಿ ಸ್ಕ್ರೀನ್ಶಾಟನ್ನು ಕಳಿಸಿಕೊಟ್ರೆ ನಾವು ನಿಮಗೆ ಟೆಸ್ಟ್ಗಳನ್ನು ಕಳಿಸ್ಕೊಡ್ತಾ ಇದ್ದೀವಿ. ಸೊ ಇವಾಗ ಪ್ರಶ್ನೆಗಳಿಗೆ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಮಗುವಿನ ಬೆಳವಣಿಗೆಯ ಅರ್ಥವೇನು? ಸೊ ಇಲ್ಲಿ ಮಗುವಿನ ಬೆಳವಣಿಗೆಯ ಬಗ್ಗೆ 4 ಆಪ್ಷನ್ಸ್ಗಳನ್ನು ನೀಡಿದ್ದಾರೆ. ಆಪ್ಷನ್ ಎ ಮಕ್ಕಳ ಉದ್ದ, ಉಸಿರು ಮತ್ತು ಕೊಬ್ಬಿನ ಬೆಳವಣಿಗೆ. ಆಪ್ಷನ್ ಬಿ ಮಾನಸಿಕ ಮತ್ತು ಬೌದ್ಧಿಕ ಸಾಮರ್ಥ್ಯದ ಅಭಿವೃದ್ಧಿ. ಆಪ್ಷನ್ ಸಿ ಮಗುವಿನ ಒಟ್ಟಾರೆ ಬೆಳವಣಿಗೆ. ಆಪ್ಷನ್ ಡಿ ಮಗುವಿನ ಬೆಳವಣಿಗೆ. ಎಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್? ಹಿಯರ್ ಆಪ್ಷನ್ ಎ ಡೆವಲಪ್ಮೆಂಟ್ ಇನ್ ದ ಲೆಂತ್, ಬ್ರೆತ್ ಆ್ಯಂಡ್ ಫ್ಯಾಟ್ನೆಸ್ ಆಫ್ ದ ಚಿಲ್ಡ್ರನ್. ಆಪ್ಷನ್ ಬಿ ಡೆವಲಪ್ಮೆಂಟ್ ಇನ್ ದ ಮೆಂಟಲ್ ಆ್ಯಂಡ್ ಇಂಟೆಲೆಕ್ಚುಯಲ್ ಎಬಿಲಿಟಿ. ಆಪ್ಷನ್ ಸಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಆಪ್ಷನ್ ಡಿ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಸೊ ಇಲ್ಲಿ ಮಗುವಿನ ಬೆಳವಣಿಗೆ ಅಂದರೆ ಸೊ ಮಗುವಿನ ಫಿಸಿಕಲಿ ಆಗಿರ್ಬೋದು, ಇಂಟೆಲೆಕ್ಚುಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು. ಸೊ ಅದು ಕ್ವಾಲಿಟೇಟಿವ್ ಕೂಡ ಆಗಿರ್ಬೋದು, ಕ್ವಾಂಟಿಟೇಟಿವ್ ಕೂಡ ಆಗಿರ್ಬೋದು. ಅಂದರೆ ಗುಣಾತ್ಮಕ ಬೆಳವಣಿಗೆ ಮತ್ತು ಪರಿಮಾಣಾತ್ಮಕ ಬೆಳವಣಿಗೆ ಎರಡನ್ನೂ ಒಳಗೊಂಡಿರ್ತದೆ. ಸೊ ಹೀಗಾಗಿ ಮಗುವಿನ ಬೆಳವಣಿಗೆಯ ಬಗ್ಗೆ ಇಲ್ಲಿ ಸರಿಯಾದ ಒಂದು ಅರ್ಥವೆಂದರೆ ಮಗುವಿನ ಒಟ್ಟಾರೆ ಬೆಳವಣಿಗೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಸೊ ಹಿಯರ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಫಿಸಿಕಲಿ, ಮೆಂಟಲಿ, ಇಂಟೆಲೆಕ್ಚುಯಲಿ ಆ್ಯಂಡ್ ಆಲ್. ಇಟ್ ಈಸ್ ಕ್ವಾಲಿಟೇಟಿವ್ ಆ್ಯಂಡ್ ಆಲ್ಸೋ ಕ್ವಾಂಟಿಟೇಟಿವ್. ಸೊ ಇಟ್ ಈಸ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್ is the right answer. Option C is the correct answer. So child development, it is biological, psychological, emotional changes that occur in the human being. Hence overall development of the child is the right answer. ಕ್ವೆಶನ್ ನಂಬರ್ 2, ಮಗುವಿನ ನಡವಳಿಕೆಯ ಅಧ್ಯಯನದ ಅತ್ಯುತ್ತಮ ವಿಧಾನ ಯಾವುದು? ಎಸ್, ಯಾವುದೇ ಒಂದು ಮಗುವಿನ ಬಿಹೇವಿಯರನ್ನು ಅಧ್ಯಯನ ಮಾಡಬೇಕಾದ್ರೆ, ನಡವಳಿಕೆಯನ್ನು, ವರ್ತನೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಯಾವ ಒಂದು ವಿಧಾನ ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ ತಪಾಸಣೆ ವಿಧಾನ. ಆಪ್ಷನ್ ಬಿ ಪ್ರಾಯೋಗಿಕ ವಿಧಾನ. ಆಪ್ಷನ್ ಸಿ ಸಂದರ್ಶನ ವಿಧಾನ. ಆಪ್ಷನ್ ಡಿ ವೈಯಕ್ತಿಕ ಅಧ್ಯಯನ ವಿಧಾನ. ಎಸ್, ವಿಚ್ ಈಸ್ ದ ಬೆಸ್ಟ್ ಮೆಥಡ್ ಆಫ್ ಸ್ಟಡಿ ಆಫ್ ಚೈಲ್ಡ್ ಡೆವಲಪ್ಮೆಂಟ್, ಚೈಲ್ಡ್ ಬಿಹೇವಿಯರ್? ಎಸ್, ಆಪ್ಷನ್ ಎ ಇನ್ಸ್ಪೆಕ್ಷನ್ ಮೆಥಡ್. ಆಪ್ಷನ್ ಬಿ ಪ್ರಾಕ್ಟಿಕಲ್ ಮೆಥಡ್. ಆಪ್ಷನ್ ಸಿ ಇಂಟರ್ವ್ಯೂ ಮೆಥಡ್. ಆಪ್ಷನ್ ಡಿ ಪರ್ಸನಲ್ ಸ್ಟಡಿ ಮೆಥಡ್. ಸೊ ಯಾವಾಗ ನಾವು ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡ್ತಾ ಇದ್ದೀವಿ, ಸೊ ಇಲ್ಲಿ ಕೊಟ್ಟಿರುವ 4 ಆಪ್ಷನ್ಸ್ಗಳಿಗೆ ಹೋಲಿಸಿದರೆ ಇಲ್ಲಿ ವೈಯಕ್ತಿಕ ಅಧ್ಯಯನ ವಿಧಾನ ಏನಿದೆ ಹೆಚ್ಚು ಸೂಕ್ತವಾಗಿದೆ. ಯಾವ ಒಂದು ಮಗುವಿನ ವರ್ತನೆಯನ್ನು ನಾವು ಅಧ್ಯಯನ ಮಾಡ್ತೀವಿ ಆ ಮಗುವಿನ ಬಗ್ಗೆ ವೈಯಕ್ತಿಕವಾಗಿ ಅಧ್ಯಯನವನ್ನು ಮಾಡಬೇಕಾಗ್ತಾ ಇದೆ. ಸೊ ಹಿಯರ್ ಪರ್ಸನಲ್ ಸ್ಟಡಿ ಮೆಥಡ್, ಇಟ್ ಈಸ್ ದ ಬೆಸ್ಟ್ ಮೆಥಡ್ ಫಾರ್ ಸ್ಟಡಿಂಗ್ ಚೈಲ್ಡ್ ಬಿಹೇವಿಯರ್. So option D is the right answer. Yes, personal study method is considered the best method of studying child behavior, because in this method we try to study the behavior of a child in all the aspects of the development. Yes, question number 3, ಮಗುವಿನ ಒಟ್ಟಾರೆ ಬೆಳವಣಿಗೆಗೆ ಈ ಕೆಳಗಿನ ಯಾವ ಅಂಶಗಳು ಅವಶ್ಯಕವಾಗಿವೆ? ಆಪ್ಷನ್ ಎ ಭಾವನಾತ್ಮಕ ಅಂಶಗಳು. ಆಪ್ಷನ್ ಬಿ ದೈಹಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ. ಆಪ್ಷನ್ ಸಿ ಸಾಮಾಜಿಕ ಅಭಿವೃದ್ಧಿ. ಆಪ್ಷನ್ ಡಿ ಮೇಲಿನ ಎಲ್ಲ. ಎಸ್, ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಆರ್ ನೆಸೆಸರಿ ಫಾರ್ ದಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್? ಆಪ್ಷನ್ ಎ ಎಮೋಷನಲ್ ಡೆವಲಪ್ಮೆಂಟ್. ಆಪ್ಷನ್ ಬಿ ಫಿಸಿಕಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಆಪ್ಷನ್ ಸಿ ಸೋಷಿಯಲ್ ಡೆವಲಪ್ಮೆಂಟ್. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಸೊ ಇಲ್ಲಿ ಮಗುವಿನ ಒಟ್ಟಾರೆ ಬೆಳವಣಿಗೆಗೆ ಈ ಎಲ್ಲ ಅಂಶಗಳು ಕೂಡ ಅವಶ್ಯಕವಾಗಿವೆ. ಅದು ಭಾವನಾತ್ಮಕ ಅಂಶಗಳಾಗಿರ್ಬೋದು, ದೈಹಿಕ ಬೆಳವಣಿಗೆ ಆಗಿರ್ಬೋದು, ಎತ್ತರ, ಗಾತ್ರ ಆಗಿರ್ಬೋದು, ಸಾಮಾಜಿಕ ಅಭಿವೃದ್ಧಿ, ಯಾವ ರೀತಿ ಮಗು ಸಮಾಜದಲ್ಲಿ ಹೊಂದಿಕೊಳ್ತಾ ಇದೆ, ಈ ಎಲ್ಲವೂ ಕೂಡ ಮಗುವಿನ ಬೆಳವಣಿಗೆಗೆ ಅವಶ್ಯಕವಾಗಿವೆ. ಎಸ್, ಫಾರ್ ದ ಚೈಲ್ಡ್ ಡೆವಲಪ್ಮೆಂಟ್ all these, emotional development, physical growth and social development, all these are essential. Yes, question number 4, ಆಧುನಿಕ ಮನೋವಿಜ್ಞಾನದ ಅರ್ಥವೇನು?
ಆಪ್ಷನ್ ಎ ಮೆದುಳಿನ ಅಧ್ಯಯನ, ಆಪ್ಷನ್ ಬಿ ಆತ್ಮದ ಅಧ್ಯಯನ, ಆಪ್ಷನ್ ಸಿ ದೇಹದ ಅಧ್ಯಯನ, ಆಪ್ಷನ್ ಡಿ ನಡವಳಿಕೆಯ ಅಧ್ಯಯನ. ಎಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಮಾಡರ್ನ್ ಸೈಕಾಲಜಿ? ಆಪ್ಷನ್ ಎ ಸ್ಟಡಿ ಆಫ್ ಬ್ರೈನ್, ಆಪ್ಷನ್ ಬಿ ಸ್ಟಡಿ ಆಫ್ ಸೋಲ್, ಆಪ್ಷನ್ ಸಿ ಸ್ಟಡಿ ಆಫ್ ಬಾಡಿ, ಆಪ್ಷನ್ ಡಿ ಸ್ಟಡಿ ಆಫ್ ದ ಬಿಹೇವಿಯರ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ನಡವಳಿಕೆಯ ಅಧ್ಯಯನ. ಆಧುನಿಕ ಮನೋವಿಜ್ಞಾನದ ಅರ್ಥವೆಂದರೆ ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಎಸ್, ದ ಮೀನಿಂಗ್ ಆಫ್ ಮಾಡರ್ನ್ ಸೈಕಾಲಜಿ ಮೀನ್ಸ್ ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಬಿಹೇವಿಯರ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್. Yes, the modern concept of psychology is to study the behavior of a person. It is going to deal with behavior and mental process of the human beings. ಕ್ವೆಶ್ಚನ್ ನಂಬರ್ 5, ಮಗುವಿನ ಬೆಳವಣಿಗೆಯ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದು ಶಿಕ್ಷಕರಿಗೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ? ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್ ಹೆಲ್ಪ್ಸ್ ಅ ಟೀಚರ್ ಇನ್. ಎಸ್, ಮಗುವಿನ ಬೆಳವಣಿಗೆಯ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಕೆಳಗೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ನಮಗೆ ಯಾವುದು ಶಿಕ್ಷಕರಿಗೆ ಸಹಾಯ ಮಾಡ್ತಾ ಇದೆ? ಆಪ್ಷನ್ ಎ ಲೀನರ್ನ ಆರ್ಥಿಕ ಹಿನ್ನೆಲೆಯನ್ನು ಗುರುತಿಸುವುದು, ಆಪ್ಷನ್ ಬಿ ಕಲಿಯುವವರಿಗೆ ಏಕೆ ಕಲಿಸಬೇಕು ಎಂಬುದನ್ನು ತರ್ಕಬದ್ಧಗೊಳಿಸುವುದು, ಆಪ್ಷನ್ ಸಿ ಕಲಿಯುವವರ ವಿಭಿನ್ನ ಕಲಿಕೆಯ ಶೈಲಿಗಳನ್ನು ಪರಿಣಾಮಕಾರಿಯಾಗಿ ಪೂರೈಸುವುದು, ಆಪ್ಷನ್ ಡಿ ಕಲಿಯುವವರ ಸಾಮಾಜಿಕ ಸ್ಥಾನಮಾನವನ್ನು ಗುರುತಿಸುವುದು. Yes, in understanding the principles of development of a child helps a teacher in. Option A identifying the economic background of the learner, option B rationalizing why the learner ought to be taught, option C effectively catering to the different learning styles of the learner, option D identifying the social status of the learner. Yes, here the correct answer is option C effectively catering to the different learning styles of the learner. ಕಲಿಯುವವರ ವಿಭಿನ್ನ ಕಲಿಕೆಯ ಶೈಲಿಗಳನ್ನು ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡುವುದರ ಮೂಲಕ ಎಸ್ ಮಗುವಿನ ಬೆಳವಣಿಗೆಯ ತತ್ವಗಳನ್ನು ಶಿಕ್ಷಕರು ಅರ್ಥ ಮಾಡಿಕೊಳ್ಳಬಹುದು. ಎಸ್, ಎಫೆಕ್ಟಿವ್ ಟೀಚಿಂಗ್ ಇಟ್ ಈಸ್ ಗೋಯಿಂಗ್ ಟು ಇನ್ವಾಲ್ವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರೆಲೆವೆಂಟ್ ನಾಲೆಜ್ ಅಬೌಟ್ ದ ಸ್ಟೂಡೆಂಟ್ಸ್. When teacher has this knowledge about the students, when teacher has this knowledge, he can understand the nature of students. Yes, if teacher is well known about the students behavior, then he can teach well. So ಯಾವಾಗ ಶಿಕ್ಷಕರು ವಿದ್ಯಾರ್ಥಿಗಳ ಬೌದ್ಧಿಕ ಬೆಳವಣಿಗೆಯ ಬಗ್ಗೆ ಒಂದು ಸರಿಯಾದ ಅರಿವನ್ನು ಹೊಂದಿರ್ತಾರೆ, ಅವರು ಹೆಚ್ಚು ಪರಿಣಾಮಕಾರಿಯಾಗಿ ಕಲಿಸ್ತಾ ಇದ್ದಾರೆ. ಕ್ವೆಶ್ಚನ್ ನಂಬರ್ 6, ಮಕ್ಕಳ ಮನೋವಿಜ್ಞಾನದ ಉದ್ದೇಶವೇನು? ಆಪ್ಷನ್ ಎ ನಡವಳಿಕೆಯನ್ನು ರೂಪಿಸುವ ಮೂಲಕ ಕಲಿಕೆಯ ದರವನ್ನು ಹೆಚ್ಚಿಸುವುದು, ಆಪ್ಷನ್ ಬಿ ವೈಜ್ಞಾನಿಕ ತತ್ವಗಳು ಮತ್ತು ಶೈಕ್ಷಣಿಕ ಸೆಟ್ಟಿಂಗ್ ಸಿದ್ಧಾಂತಗಳನ್ನು ಅನ್ವಯಿಸುವುದು, ಆಪ್ಷನ್ ಸಿ ಹೊಸ ಸಂಶೋಧನೆಗಳಿಗಾಗಿ ಮಾನವನ ನಡವಳಿಕೆಯನ್ನು ಅಧ್ಯಯನ ಮಾಡಲು, ಆಪ್ಷನ್ ಡಿ ಮೇಲಿನ ಎಲ್ಲ. ದ ಪರ್ಪಸ್ ಆಫ್ ಚೈಲ್ಡ್ ಸೈಕಾಲಜಿ ಈಸ್ ಆಪ್ಷನ್ ಎ ಟು ಇನ್ಕ್ರೀಸ್ ರೇಟ್ ಆಫ್ ಲರ್ನಿಂಗ್ ಬೈ ಮೋಲ್ಡಿಂಗ್ ಬಿಹೇವಿಯರ್, ಆಪ್ಷನ್ ಬಿ ಟು ಅಪ್ಲೈ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಥಿಯರೀಸ್ ಆಫ್ ಎಜುಕೇಷನಲ್ ಸೆಟ್ಟಿಂಗ್, ಆಪ್ಷನ್ ಸಿ ದ ಸ್ಟಡಿ ಆಫ್ ಹ್ಯೂಮನ್ ಬಿಹೇವಿಯರ್, option D all of the above. Yes, the purpose of child psychology is to increase rate of learning by molding the behavior. Yes, the teacher wants to change the behavior of the students towards learning more or getting more knowledge. Yes, the teacher wants to increase the learning rate. So ಯಾವಾಗಲೂ ಶಿಕ್ಷಕರು ವಿದ್ಯಾರ್ಥಿಗಳ ನಡವಳಿಕೆಯಲ್ಲಿ ಬದಲಾವಣೆಯನ್ನು ತಂದು ಅವರ ಕಲಿಕೆಯ ದರವನ್ನು ಹೆಚ್ಚಿಸಲು ಬಯಸ್ತಾ ಇದ್ದಾರೆ. So the purpose of child psychology is to increase the rate of learning, and this is done by changing the behavior of the students. Question number 7, ಮಗುವಿಗೆ ಶಾಲೆಯು ನಿಜವಾದ ಎರಡನೇ ಮನೆಯಾಗಿರುತ್ತದೆ. ಎಸ್, ಆಪ್ಷನ್ ಎ ಅದರ ಪರಿಸರವು ಮನೆಯ ವಾತಾವರಣವನ್ನು ಹೋಲ್ತಾ ಇದೆ. ಸೊ ಇಲ್ಲಿ ದ ಸ್ಕೂಲ್ ವಿಲ್ ಬಿಕಮ್ ಅ ಟ್ರೂ ಸೆಕೆಂಡ್ ಹೋಮ್ ಫಾರ್ ದ ಚೈಲ್ಡ್ ಈಸ್. ಎಸ್, ಆಪ್ಷನ್ ಬಿ ಶಾಲೆಯಲ್ಲಿ ಊಟವನ್ನು ನೀಡಲಾಗ್ತದೆ, ಅದಕ್ಕೆ ಶಾಲೆಯು ಮಗುವಿಗೆ ಎರಡನೇ ಮನೆಯಾಗಿರ್ತದೆ. ಇಲ್ಲಿ ಪ್ರಶ್ನೆ ಏನಂದರೆ ಯಾಕೆ ನಾವು ಶಾಲೆಯನ್ನು ಮಗುವಿಗೆ ಎರಡನೇ ಮನೆ ಅಂತ ಕರಿತಾ ಇದ್ದೀವಿ? ಆಪ್ಷನ್ ಸಿ ಇದು ಮಗುವಿನ ಒಟ್ಟಾರೆ ಬೆಳವಣಿಗೆಗೆ ಸಹಾಯ ಮಾಡ್ತಾ ಇದೆ, ಆಪ್ಷನ್ ಡಿ ಇದು ಕಲಿಯುವ ಬಯಕೆಯನ್ನು ಹುಟ್ಟು ಹಾಕುತ್ತಾ ಇದೆ. ಎಸ್, ದ ಸ್ಕೂಲ್ ವಿಲ್ ಬಿಕಮ್ ಅ ಟ್ರೂ ಸೆಕೆಂಡ್ ಹೋಮ್ ಫಾರ್ ದ ಚೈಲ್ಡ್ ಈಸ್ ಬಿಕಾಸ್ ಆಪ್ಷನ್ ಎ ಇಟ್ಸ್ ಎನ್ವೈರ್ಮೆಂಟ್ ರಿಸೆಂಬಲ್ಸ್ ದಟ್ ಆಫ್ ಹೋಮ್ ಎನ್ವೈರ್ಮೆಂಟ್, ಆಪ್ಷನ್ ಬಿ meals are also provided in schools, option C it helps in the overall development of the child, option D it generates the desire to learn. Yes, here the correct answer is option A, its environment resembles that of home environment. ಯಾವಾಗಲೂ ಶಾಲೆಯ ಒಂದು ಪರಿಸರ ಮನೆಯ ವಾತಾವರಣವನ್ನು ಹೋಲ್ತಾ ಇದೆ. ಸೊ ಹೀಗಾಗಿ ಮಗುವಿಗೆ ಶಾಲೆಯು ಎರಡನೇ ಮನೆಯಾಗಿರ್ತದೆ. The school will become a true second home for the children as the environment of a school should resemble that of a home environment. Question number 8,
ಮಿಶ್ರ ವಯೋಮಾನದ ವಿದ್ಯಾರ್ಥಿಗಳನ್ನು ಒಳಗೊಂಡ ತರಗತಿಯೊಂದಿಗೆ ವ್ಯವಹರಿಸುವ ಶಿಕ್ಷಕರಿಗೆ ಡ್ಯಾಶ್ನ ಜ್ಞಾನವು ಅತ್ಯಂತ ಮಹತ್ವದ್ದಾಗಿದೆ. ಆಪ್ಷನ್ ಎ ಅವರ ಪೋಷಕರ ಉದ್ಯೋಗ, ಆಪ್ಷನ್ ಬಿ ಸಾಮಾಜಿಕ ಆರ್ಥಿಕ ಹಿನ್ನೆಲೆ, ಆಪ್ಷನ್ ಸಿ ಸಾಂಸ್ಕೃತಿಕ ಹಿನ್ನೆಲೆ, ಆಪ್ಷನ್ ಡಿ ಅಭಿವೃದ್ಧಿಯ ಹಂತಗಳು. Knowledge of dash will be most significant for a teacher dealing with a class comprising students of mixed age groups. Option A occupation of their parents, option B socio-economic background, option C cultural background, option D developmental stages. Yes, here the right answer is option D developmental stages is correct answer. ಇಲ್ಲಿ ಅಭಿವೃದ್ಧಿಯ ಹಂತಗಳು ಏನಿದೆ ಸರಿಯಾದ ಉತ್ತರ ಆಗಿದೆ. ಸೊ ಮಿಶ್ರ ವಯೋಮಾನದ ವಿದ್ಯಾರ್ಥಿಗಳನ್ನು ಒಳಗೊಂಡ ತರಗತಿಯಲ್ಲಿ ವ್ಯವಹರಿಸಲು ಶಿಕ್ಷಕರಿಗೆ ಅಭಿವೃದ್ಧಿಯ ಹಂತಗಳು ಮಹತ್ವದ್ದಾಗಿರ್ತವೆ. So knowledge of the developmental stages of the children will be most significant factor for a teacher dealing with class comprising students of mixed age. ಕ್ವೆಶ್ಚನ್ ನಂಬರ್ 9, ಮಕ್ಕಳ ಮನೋವಿಜ್ಞಾನದ ವ್ಯಾಪ್ತಿ ಏನನ್ನು ತಿಳಿಸ್ಕೊಡ್ತಾ ಇದೆ. ಆಪ್ಷನ್ ಎ ಶೈಶವಾವಸ್ಥೆಯ ಹಂತದ ಗುಣಲಕ್ಷಣಗಳ ಅಧ್ಯಯನ ಮಾತ್ರ, ಆಪ್ಷನ್ ಬಿ ಪರಿಕಲ್ಪನೆಯ ಅವಧಿಯ ಗುಣಲಕ್ಷಣಗಳ ಅಧ್ಯಯನ ಮಾತ್ರ, ಆಪ್ಷನ್ ಸಿ ಬಾಲ್ಯದ ಗುಣಲಕ್ಷಣಗಳ ಅಧ್ಯಯನ ಮಾತ್ರ, ಆಪ್ಷನ್ ಡಿ ಪರಿಕಲ್ಪನೆಯಿಂದ ಹದಿಹರೆಯದವರೆಗಿನ ಗುಣಲಕ್ಷಣಗಳ ಅಧ್ಯಯನ. ಸ್ಕೋಪ್ ಆಫ್ ಚೈಲ್ಡ್ ಸೈಕಾಲಜಿ ಈಸ್ option A study of characteristics of infancy stage only, option B study of characteristics of conception period only, option C study of characteristics of childhood only, option D study of characteristics from conception to adolescence. Yes, ಮಕ್ಕಳ ಮನೋವಿಜ್ಞಾನದ ವ್ಯಾಪ್ತಿ ಈ ಒಂದು ಪರಿಕಲ್ಪನೆಯಿಂದ ಹದಿಹರೆಯದವರೆಗಿನ ಗುಣಲಕ್ಷಣಗಳನ್ನು ಹೊಂದಿದೆ. ಎಸ್ ಕನ್ಸೆಪ್ಷನ್ ಪೀರಿಯಡ್ನಿಂದ ಅಡೋಲ್ಸೆನ್ಸ್ ಪೀರಿಯಡ್ವರೆಗೆ ಚೈಲ್ಡ್ ಸೈಕಾಲಜಿ ಇಟ್ ಈಸ್ ದ ಸ್ಟಡಿ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ಕನ್ಸೆಪ್ಷನ್ ಟು ಅಡೋಲ್ಸೆನ್ಸ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಸ್ ದ ಸ್ಕೋಪ್ ಆಫ್ ಚೈಲ್ಡ್ ಸೈಕಾಲಜಿ ಈಸ್ ಟು ಸ್ಟಡಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಚೈಲ್ಡ್ ಫ್ರಮ್ ಕನ್ಸೆಪ್ಷನ್ ಟು ಅಡೋಲ್ಸೆಂಟ್ ಸ್ಟೇಜ್. ಕ್ವೆಶ್ಚನ್ ನಂಬರ್ 10, ಕೇಸ್ ಸ್ಟಡಿ ವಿಧಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ. ಆಪ್ಷನ್ ಎ ಇದು ವೈಜ್ಞಾನಿಕ ವಿಧಾನವಾಗಿದೆ, ಆಪ್ಷನ್ ಬಿ ವಿಧಾನವು ತುಂಬ ಸಂಕೀರ್ಣವಾಗಿದೆ, ಆಪ್ಷನ್ ಸಿ ಇದು ಸರಳ ಮತ್ತು ಅಗ್ಗವಾಗಿದೆ, ಆಪ್ಷನ್ ಡಿ ಇದು ಕಾರಣಗಳನ್ನು ತಿಳಿದ ನಂತರ ಸಮಸ್ಯೆಗಳ ಪರಿಹಾರಗಳನ್ನು ನೀಡುತ್ತದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ಕೇಸ್ ಸ್ಟಡಿ ಮೆಥಡ್. ಆಪ್ಷನ್ ಎ ಇಟ್ ಈಸ್ ಅ ಸೈಂಟಿಫಿಕ್ ಮೆಥಡ್, ಆಪ್ಷನ್ ಬಿ ದ ಮೆಥಡ್ ಈಸ್ ವೆರಿ ಕಾಂಪ್ಲೆಕ್ಸ್, ಆಪ್ಷನ್ ಸಿ ಇಟ್ ಈಸ್ ಸಿಂಪಲ್ ಆ್ಯಂಡ್ ಚೀಪ್, ಆಪ್ಷನ್ ಡಿ ಇಟ್ ಗಿವ್ಸ್ ರೆಮಿಡೀಸ್ ಆಫ್ ಪ್ರಾಬ್ಲಮ್ಸ್ ಆಫ್ಟರ್ ನೋಯಿಂಗ್ ದ ರೀಸನ್ಸ್. ಎಸ್ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ವಿಧಾನವು ತುಂಬ ಸಂಕೀರ್ಣವಾಗಿದೆ, ಇದು ಸರಿಯಾಗಿಲ್ಲ. ಕೇಸ್ ಸ್ಟಡಿ ಎಂಬುದು ಒಂದು ವೈಜ್ಞಾನಿಕ ವಿಧಾನವಾಗಿದೆ, ಇದು ಸರಳ ವಿಧಾನವಾಗಿದೆ, ಇದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡ್ತಾ ಇದೆ. ಮೂರೂ ಕೂಡ ಸರಿಯಾಗಿದೆ, ಆದರೆ ಆಪ್ಷನ್ ಬಿ ಇಲ್ಲಿ ಸರಿಯಾಗಿಲ್ಲ. ಸೊ ದಿಸ್ ಕೇಸ್ ಸ್ಟಡಿ ಮೆಥಡ್ it is not a method of very complex. So option B is correct. Case study method, it is not very complex, it is scientific in nature, it is one of the most common methods, and it simplifies complex concepts as it exposes the child to real life situations. ಕ್ವೆಶ್ಚನ್ ನಂಬರ್ 11, ಶಾಲಾ ಮೈದಾನದಲ್ಲಿ ಆಟವಾಡುತ್ತಿರುವಾಗ ಮಗುವನ್ನು ಗಮನಿಸುವುದು ಯಾವುದರ ವೀಕ್ಷಣೆಯಾಗಿದೆ. ಆಪ್ಷನ್ ಎ ಔಪಚಾರಿಕ, ಆಪ್ಷನ್ ಬಿ ಅನೌಪಚಾರಿಕ, ಆಪ್ಷನ್ ಸಿ ಭಾಗವಹಿಸುವವರು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಅಬ್ಸರ್ವಿಂಗ್ ಅ ಚೈಲ್ಡ್ ವೈಲ್ ಪ್ಲೇಯಿಂಗ್ ಇನ್ ಸ್ಕೂಲ್ ಗ್ರೌಂಡ್ ಈಸ್ ಅನ್ ಅಬ್ಸರ್ವೇಷನ್ ಆಫ್. ಆಪ್ಷನ್ ಎ ಫಾರ್ಮಲ್, ಆಪ್ಷನ್ ಬಿ ಇನ್ಫಾರ್ಮಲ್, ಆಪ್ಷನ್ ಸಿ ಪಾರ್ಟಿಸಿಪೆಂಟ್, ಆಪ್ಷನ್ ಡಿ ನನ್ ಆಫ್ ದೀಸ್. ಎಸ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇನ್ಫಾರ್ಮಲ್. ಎಸ್ ಅಬ್ಸರ್ವಿಂಗ್ ಅ ಚೈಲ್ಡ್ ಇನ್ ಪ್ಲೇ ಗ್ರೌಂಡ್ ಇಟ್ ಈಸ್ ನೋನ್ ಆಸ್ ದಿ ಇನ್ಫಾರ್ಮಲ್ ಅಬ್ಸರ್ವೇಷನ್ಸ್. ಯಾವಾಗ ಮಗುವನ್ನು ಶಾಲೆಯ ಮೈದಾನದಲ್ಲಿ ಗಮನಿಸ್ತಾ ಇದ್ದೀವಿ ಇದನ್ನು ಅನೌಪಚಾರಿಕ ಅಂತ ಕರಿತೀವಿ. ಎಸ್ ಅಬ್ಸರ್ವಿಂಗ್ ಅ ಚೈಲ್ಡ್ ವೈಲ್ ಪ್ಲೇಯಿಂಗ್ ಇನ್ ಸ್ಕೂಲ್ ಗ್ರೌಂಡ್ ಇಟ್ ಈಸ್ ಅನ್ ಇನ್ಫಾರ್ಮಲ್ ವೇ ಆಫ್ ಅಬ್ಸರ್ವೇಷನ್, ಇಟ್ ಈಸ್ ಮೋರ್ ಕ್ಯಾಜುವಲ್ ಇನ್ ನೇಚರ್. ಕ್ವೆಶ್ಚನ್ ನಂಬರ್ 12, ಹಿಂದಿನ ಮನೋವಿಜ್ಞಾನವು ಯಾವುದರ ಒಂದು ಭಾಗವಾಗಿತ್ತು. ಅರ್ಲಿಯರ್ ಸೈಕಾಲಜಿ ವಾಸ್ ಎ ಪಾರ್ಟ್ ಆಫ್. ಆಪ್ಷನ್ ಎ ಫಿಲಾಸಫಿ, ಆಪ್ಷನ್ ಬಿ ಇಥಿಕ್ಸ್, ಆಪ್ಷನ್ ಸಿ ಲಾಜಿಕ್, ಆಪ್ಷನ್ ಡಿ ಫಿಸಿಕ್ಸ್. ಎಸ್ ಅರ್ಲಿಯರ್ ಸೈಕಾಲಜಿ ಇಟ್ ವಾಸ್ ಅ ಪಾರ್ಟ್ ಆಫ್ ಫಿಲಾಸಫಿ. ಎಸ್ ಹಿಂದಿನ ಕಾಲದಲ್ಲಿ ಮನೋವಿಜ್ಞಾನ ಎಂಬುದು ಒಂದು ತತ್ವಶಾಸ್ತ್ರದ ಭಾಗವಾಗಿತ್ತು. ಹೀಗಾಗಿ ಇಲ್ಲಿ ಆಪ್ಷನ್ ಎ ಏನಾಗಿದೆ ಸರಿಯಾಗಿದೆ.
Yes, earlier psychology it was a part of philosophy. Later on it emerged as a separate discipline. Question number 13. ಯಾವುದು ಮಕ್ಕಳ ಅಧ್ಯಯನದ ವಿಧಾನವಲ್ಲ? ಆಪ್ಷನ್ ಎ ಆಟೋಗ್ರಾಫಿಕಲ್, ಆಪ್ಷನ್ ಬಿ ಜೀವನ ಚರಿತ್ರೆ, ಆಪ್ಷನ್ ಸಿ ನಿಯಂತ್ರಿತ ವೀಕ್ಷಣೆ, ಆಪ್ಷನ್ ಡಿ ವರ್ತನೆಯ ರೇಟಿಂಗ್. ವಿಚ್ ಈಸ್ ನಾಟ್ ಎ ಚೈಲ್ಡ್ ಸ್ಟಡಿ ಅಪ್ರೋಚ್? ಆಪ್ಷನ್ ಎ ಆಟೋಗ್ರಾಫಿಕಲ್, ಆಪ್ಷನ್ ಬಿ ಬಯೋಗ್ರಾಫಿಕಲ್, ಆಪ್ಷನ್ ಸಿ controlled observation, option D behavior ratings. Yes, here the right answer is option A autographical. Yes, it is not a method of child study. Remaining biographical, controlled observation and behavior ratings are the methods of child study. ಇಲ್ಲಿ ಆಟೋಗ್ರಾಫಿಕಲ್ ಅನ್ನು ಬಿಟ್ಟು ಉಳಿದವೆಲ್ಲವೂ ಜೀವನ ಚರಿತ್ರೆ, ನಿಯಂತ್ರಿತ ವೀಕ್ಷಣೆ, ವರ್ತನೆ ರೇಟಿಂಗ್ ಈ ಮೂರೂ ಕೂಡ ಮಕ್ಕಳ ಅಧ್ಯಯನದ ವಿಧಾನಗಳಾಗಿವೆ. ಆದರೆ ಆಟೋಗ್ರಾಫಿಕಲ್ ಇದು ಆಗಿಲ್ಲ. So autographical method, it is not a child study approach. Question number 15. ಶಿಕ್ಷಕರು ಮುಖ್ಯವಾಗಿ ಈ ಕೆಳಗಿನ ಯಾವ ವಿಧಾನಗಳಿಂದ ವಿದ್ಯಾರ್ಥಿಗಳ ಗುಂಪಿನ ವರ್ತನೆಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ? ಆಪ್ಷನ್ ಎ ಸಂದರ್ಶನ, ಆಪ್ಷನ್ ಬಿ ಪ್ರಯೋಗ, ಆಪ್ಷನ್ ಸಿ ಕೇಸ್ ಇತಿಹಾಸ, ಆಪ್ಷನ್ ಡಿ ವೀಕ್ಷಣೆ. The teacher studies pupils group behavior mainly by which of the following methods? Option A interview, option B experimentation, option C case history, option D observation. Yes, here the right answer is option B experimentation. ಪ್ರಯೋಗ ವಿಧಾನದ ಮೂಲಕ ಶಿಕ್ಷಕರು ವಿದ್ಯಾರ್ಥಿಗಳ ಗುಂಪಿನ ವರ್ತನೆಯನ್ನು ಅಧ್ಯಯನ ಮಾಡ್ತಾರೆ. The teacher uses experimentation method to study the group behavior. Yes, sorry, here the right answer is option B. The teacher studies pupils group behavior by observation method. Yes, sorry, option D observation is the right answer. ಇಲ್ಲಿ ವೀಕ್ಷಣೆ ಏನಾಗಿದೆ? ಸರಿಯಾದ ವಿಧಾನ ಆಗಿದೆ. ವೀಕ್ಷಣೆ ಮೂಲಕ ಮಕ್ಕಳ ವರ್ತನೆಯನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. The teacher studies group behavior. ಎಸ್, ಪ್ರಶ್ನೆ 15. ಶಿಕ್ಷಕರು ಮುಖ್ಯವಾಗಿ ಈ ಕೆಳಗಿನ ಯಾವ ವಿಧಾನಗಳಿಂದ ವಿದ್ಯಾರ್ಥಿಗಳ ಗುಂಪಿನ ವರ್ತನೆಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ? ಆಪ್ಷನ್ ಎ ಸಂದರ್ಶನ, ಆಪ್ಷನ್ ಬಿ ಪ್ರಯೋಗ, ಆಪ್ಷನ್ ಸಿ ಕೇಸ್ ಇತಿಹಾಸ, ಆಪ್ಷನ್ ಡಿ ವೀಕ್ಷಣೆ. ದ ಟೀಚರ್ ಸ್ಟಡೀಸ್ ಪುಪಿಲ್ಸ್ ಗ್ರೂಪ್ ಬಿಹೇವಿಯರ್ ಮೇನ್ಲಿ ಬೈ ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್? ಆಪ್ಷನ್ ಎ ಇಂಟರ್ವ್ಯೂ, ಆಪ್ಷನ್ ಬಿ ಎಕ್ಸ್ಪಿರಿಮೆಂಟೇಷನ್, ಆಪ್ಷನ್ ಸಿ ಕೇಸ್ ಹಿಸ್ಟ್ರಿ, ಆಪ್ಷನ್ ಡಿ ಅಬ್ಸರ್ವೇಷನ್. ಎಸ್, ಈ ಶಿಕ್ಷಕರು ಯಾವಾಗಲೂ ವಿದ್ಯಾರ್ಥಿಗಳ ಗುಂಪಿನ ವರ್ತನೆಯನ್ನು ಅಧ್ಯಯನ ಮಾಡಲು ವೀಕ್ಷಣಾ ವಿಧಾನವನ್ನು ಬಳಸ್ತಾರೆ. ದ ಟೀಚರ್ ಯೂಸಸ್ ಅಬ್ಸರ್ವೇಷನ್ ಮೆಥಡ್ to study the behavior of the student. So option D is the right answer. Yes, by mistakenly I have mentioned D here. Option D is the correct. Question number 16. ಮಗುವಿನ ನೈತಿಕ ಮೌಲ್ಯಗಳ ಬೆಳವಣಿಗೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಪಾತ್ರ ವಹಿಸ್ತಾ ಇದೆ? ಆಪ್ಷನ್ ಎ ಪ್ರಾರ್ಥನಾ ಸಭೆ, ಆಪ್ಷನ್ ಬಿ ಸರಿಯಾದ ಸಾಮಾಜೀಕರಣ, ಆಪ್ಷನ್ ಸಿ ಬುದ್ಧಿಶಕ್ತಿ, ಆಪ್ಷನ್ ಡಿ ಎಲ್ಲ ಆಯ್ಕೆಗಳು ಸರಿಯಾಗಿವೆ. ವಿಚ್ ಆಫ್ ದ ಫಾಲೋವಿಂಗ್ play an important role in the development of moral values in the child? Option A prayer assembly, option B proper socialization, option C intellect, option D all options are correct. Yes, here the right answer is option D, all the options are right. ಮಗುವಿನ ಒಂದು ಸಾಮಾಜಿಕ ಬೆಳವಣಿಗೆಯಲ್ಲಿ ಪ್ರಾರ್ಥನಾ ಸಭೆ ಆಗಿರ್ಬೋದು, ಸಾಮಾಜೀಕರಣ ಆಗಿರ್ಬೋದು, ಬುದ್ಧಿಶಕ್ತಿ ಆಗಿರ್ಬೋದು, ಎಲ್ಲ ಆಯ್ಕೆಗಳು ಕೂಡ ಪಾತ್ರವನ್ನು ವಹಿಸ್ತಾ ಇವೆ. So factors play an important role in moral development. They are environment, social, home environment, cognition that play an important role in the moral development. Question number 17. Dash occurs when there is orderly and progressive changes in a human being due to maturation and experience. Yes, option A growth, option B development, option C physical changes, option D mental changes. ಪಕ್ವತೆ ಮತ್ತು ಅನುಭವದಿಂದಾಗಿ ಮಾನವನಲ್ಲಿ ಕ್ರಮಬದ್ಧ ಮತ್ತು ಪ್ರಗತಿಪರ ಬದಲಾವಣೆಗಳು ಉಂಟಾದಾಗ ಡ್ಯಾಶ್ ಸಂಭವಿಸುತ್ತದೆ. ಆಪ್ಷನ್ ಎ ಬೆಳವಣಿಗೆ, ಆಪ್ಷನ್ ಬಿ ಅಭಿವೃದ್ಧಿ, ಆಪ್ಷನ್ ಸಿ ದೈಹಿಕ ಬದಲಾವಣೆಗಳು, ಆಪ್ಷನ್ ಡಿ ಮಾನಸಿಕ ಬದಲಾವಣೆಗಳು. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅಭಿವೃದ್ಧಿ. ಇಲ್ಲಿ ಆಪ್ಷನ್ ಬಿ ಡೆವಲಪ್ಮೆಂಟ್ ಸರಿಯಾದ ಉತ್ತರ ಆಗಿದೆ. This development occurs when there is orderly and progressive changes in human being due to maturation and experience.
while growth refers to structural and psychological changes. Development is concerned with growth as well as those changes in behavior which result from environmental situation. And development, it is a more inclusive term which has another element called maturation. Yes, question number 18. The question, how would you prove that the earth is round or not round? It is based on the dash objective. Yes, here the question is, how would you prove that the earth is round or not round? Yes, it is based on comprehension, evaluation, application, synthesis. ಇಲ್ಲಿ ಭೂಮಿಯು ದುಂಡಾಗಿದೆ ಅಥವಾ ದುಂಡಾಗಿಲ್ಲ ಎಂದು ಹೇಗೆ ನೀವು ಸಾಬೀತುಪಡಿಸ್ತೀರಿ ಎಂಬುದು ಡ್ಯಾಶ್ ಈ ಒಂದು ಪ್ರಶ್ನೆ ಡ್ಯಾಶ್ ಉದ್ದೇಶವನ್ನು ಆಧರಿಸಿದೆ. ಆಪ್ಷನ್ ಎ ಕಾಂಪ್ರಿಹೆನ್ಷನ್, ಆಪ್ಷನ್ ಬಿ ಮೌಲ್ಯಮಾಪನ, ಆಪ್ಷನ್ ಸಿ ಅಪ್ಲಿಕೇಶನ್, ಆಪ್ಷನ್ ಡಿ ಸಂಶ್ಲೇಷಣೆ. Yes, here the right answer is option B, evaluation. This question is based on evaluation. Yes, ಈ ಒಂದು ಪ್ರಶ್ನೆಯು ಮೌಲ್ಯಮಾಪನದ ಉದ್ದೇಶದಿಂದ ತಯಾರಿಸಿದೆ. Yes, evaluation means it is a systematic process of collecting, analyzing and interpreting the information to determine the extent which pupils are achieved in instructional objectives. Question number 19. ಯಾವ ಹಂತದಲ್ಲಿ ದೈಹಿಕ ಬೆಳವಣಿಗೆಯು ವೇಗವಾಗಿರುತ್ತದೆ? In which stage the physical growth is rapid? Option A, early childhood, option B, infancy, option C, adolescence, option D, school age. Yes, the physical growth, it is rapid in the stage of infancy. Yes, ಈ ಶೈಶವಾವಸ್ಥೆಯಲ್ಲಿ ಮಗುವಿನ ದೈಹಿಕ ಬೆಳವಣಿಗೆ ತುಂಬ ವೇಗವಾಗಿರುತ್ತೆ. Yes, infancy, it is going to refer to the first year or the early period of a child's development in which child goes very rapidly after birth. Yes, it is a crucial period of physical, mental development in which the child learns to sit, crawl and stand and also start grabbing objects, making bubbling sounds, etc. Question number 20. Which of the following is not a characteristic of early childhood? ಈ ಕೆಳಗಿನವುಗಳಲ್ಲಿ ಯಾವುದು ಆರಂಭಿಕ ಬಾಲ್ಯದ ಲಕ್ಷಣ ಆಗಿಲ್ಲ? ಆಪ್ಷನ್ ಎ, ಪ್ರೀ ಗ್ಯಾಂಗ್ ಏಜ್, ಆಪ್ಷನ್ ಬಿ, ಇಮಿಟೇಟಿವ್ ಏಜ್, ಆಪ್ಷನ್ ಸಿ, ಕ್ವೆಶ್ಚನಿಂಗ್ ಏಜ್, ಆಪ್ಷನ್ ಡಿ, ಪ್ಲೇ ಏಜ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕ್ವೆಶ್ಚನಿಂಗ್ ಏಜ್. ಸೊ ಇದು ಯಾವುದು ಆರಂಭಿಕ ಬಾಲ್ಯದ ಲಕ್ಷಣ ಆಗಿಲ್ಲ, ಪ್ರಶ್ನಿಸುವ ವಯಸ್ಸು. ಎಸ್, ಆರಂಭಿಕ ಬಾಲ್ಯದಲ್ಲಿ ಮಗು ಪ್ರಶ್ನೆಯನ್ನು ಮಾಡೋದಿಲ್ಲ. ಎಸ್, ದಿಸ್ ಈಸ್ not a characteristics of early childhood, questioning age. Yes, childhood refers to the period of the human lifespan ranging from birth to puberty. It is further divided into early childhood and later childhood. The early childhood period is of greater importance to you as a pre-primary teacher. Question number 21. Which step is prominent in the syntax of teaching model of memory level and understanding level? Option A, planning, option B, exploration, option C, generalization, option D, presentation. ನೆನಪಿನ ಮಟ್ಟ ಮತ್ತು ತಿಳುವಳಿಕೆಯ ಮಟ್ಟದ ಬೋಧನಾ ಮಾದರಿಯ ಸಿಂಟ್ಯಾಕ್ಸ್ನಲ್ಲಿ ಯಾವ ಹಂತ ಪ್ರಮುಖವಾಗಿದೆ? ಆಪ್ಷನ್ ಎ, ಯೋಜನೆ, ಆಪ್ಷನ್ ಬಿ, ಪರಿಶೋಧನೆ, ಆಪ್ಷನ್ ಸಿ, ಸಾಮಾನ್ಯೀಕರಣ, ಆಪ್ಷನ್ ಡಿ, ಪ್ರಸ್ತುತಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪ್ರೆಸೆಂಟೇಷನ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಪ್ರಸ್ತುತಿ ಎಂಬುದು ಸರಿಯಾದ ಉತ್ತರ ಆಗಿದೆ. Yes, presentation step, it is the prominent in the syntax of the teaching model of memory level and understanding level. It is the most important step and it gives major status to the subject matter. And in presentation step, the teacher is going to introduce new knowledge in an interactive way before the students. The teacher will also try to connect the previous knowledge of the learners with a new set of knowledge. The teacher is believing that when any topic is presented properly to the students, they learn them in a coherent way. Question number 22. What is the age group of early childhood? ಆರಂಭಿಕ ಬಾಲ್ಯದ ವಯಸ್ಸಿನ ಗುಂಪು ಯಾವುದು? ಆಪ್ಷನ್ ಎ, 0 to 2 years, ಆಪ್ಷನ್ ಬಿ, 2 to 4 years, ಆಪ್ಷನ್ ಸಿ, 2 to 6 years, ಆಪ್ಷನ್ ಡಿ, 4 to 7 years. Yes, here the correct answer is option C, 2 to 6 years. 2 ರಿಂದ 6 ವರ್ಷಗಳು. Yes, it is the age group of early childhood. ಆರಂಭಿಕ ಬಾಲ್ಯದ ವಯಸ್ಸಿನ ಒಂದು ಗುಂಪು ಅಂದರೆ 2 ರಿಂದ 6 ವರ್ಷಗಳು. Yes, early childhood lies between the age group of 2 to 6 years.
It is very crucial period for the overall development. It is also known as the toy age, pre-gang age or exploratory age. Question number 23. When children are involved in planning, it helps dash to take into account the varied learning styles of young children and their individual differences. ಮಕ್ಕಳು ಯೋಜನೆಯಲ್ಲಿ ತೊಡಗಿಸಿಕೊಂಡಾಗ ಚಿಕ್ಕ ಮಕ್ಕಳ ವಿವಿಧ ಕಲಿಕೆಯ ಶೈಲಿಗಳು ಮತ್ತು ಅವರ ವೈಯಕ್ತಿಕ ವ್ಯತ್ಯಾಸಗಳನ್ನು ಗಣನೆಗೆ ತೆಗೆದುಕೊಳ್ಳಲು ಡ್ಯಾಶ್ ಸಹಾಯ ಮಾಡ್ತಾ ಇದೆ. ಆಪ್ಷನ್ ಎ ಫ್ರೆಂಡ್ಸ್, ಆಪ್ಷನ್ ಬಿ ಪ್ಯಾರೆಂಟ್ಸ್, ಆಪ್ಷನ್ ಸಿ ಟೀಚರ್ಸ್, ಆಪ್ಷನ್ ಡಿ ಗ್ರ್ಯಾಂಡ್ ಪೇರೆಂಟ್ಸ್. Yes, here the right answer is option C. Teachers are going to help them. Yes, when children are involved in planning, the teachers will help them to take various learning styles and also individual differences. ಯಾವಾಗ ಮಕ್ಕಳು ಯೋಜನೆಯಲ್ಲಿ ತೊಡಗಿರ್ತಾರೆ ಮತ್ತು ಬೇರೆ ಬೇರೆ ಕಲಿಕಾ ಶೈಲಿಗಳಿಂದ ಕಲಿತಾ ಇದ್ದಾರೆ, ವೈಯಕ್ತಿಕ ವ್ಯತ್ಯಾಸಗಳನ್ನು ಗುರುತಿಸ್ತಾ ಇದ್ದಾರೆ, ಆವಾಗ ಅವರಿಗೆ ಶಿಕ್ಷಕರು ಸಹಾಯ ಮಾಡ್ತಾರೆ. Yes, learner involvement refers to the direct participation of learners in shaping of their study program at any level, from the provision of materials for a specific learning task to the negotiation of assessment procedures or study mode. Question number 24. The child begins to form concepts of physical and social reality. This is one of the characteristics of option A physical development, option B intellectual development, option C emotional development, option D social development. ಮಗು ದೈಹಿಕ ಮತ್ತು ಸಾಮಾಜಿಕ ವಾಸ್ತವತೆಯ ಪರಿಕಲ್ಪನೆಗಳನ್ನು ರೂಪಿಸಲು ಪ್ರಾರಂಭಿಸುತ್ತದೆ. ಇದು ಯಾವ ಗುಣಲಕ್ಷಣಗಳಲ್ಲಿ ಒಂದಾಗಿದೆ? ಆಪ್ಷನ್ ಎ ದೈಹಿಕ ಬೆಳವಣಿಗೆ, ಆಪ್ಷನ್ ಬಿ ಬೌದ್ಧಿಕ ಬೆಳವಣಿಗೆ, ಆಪ್ಷನ್ ಸಿ ಭಾವನಾತ್ಮಕ ಬೆಳವಣಿಗೆ, ಆಪ್ಷನ್ ಡಿ ಸಾಮಾಜಿಕ ಬೆಳವಣಿಗೆ. Yes, here the right answer is option B intellectual development. ಬೌದ್ಧಿಕ ಬೆಳವಣಿಗೆಯಲ್ಲಿ ಸರಿಯಾದ ಉತ್ತರ ಆಗಿದೆ. Yes, the intellectual development, a child can recognize color, shape, size and physical reality. Yes, all these are the parts of physical reality: color, shape, size and object. So ಈ ಒಂದು ಬೌದ್ಧಿಕ ಬೆಳವಣಿಗೆಯಲ್ಲಿ ಮಕ್ಕಳು ಈ ಸೈಜ್ ಆಗಿರ್ಬೋದು, ಆಕಾರ ಆಗಿರ್ಬೋದು, ಈ ಥರ ಆಬ್ಜೆಕ್ಟ್ ವಸ್ತುಗಳನ್ನು ಗುರುತಿಸಲು ಆರಂಭಿಸ್ತಾ ಇದ್ದಾರೆ. Question number 25. According to Piaget, which one of the following factors plays an important role in influencing development? Option A reinforcement, option B language, option C experience with the physical world, option D imitation. ಪಿಯಾಜೆ ಅವರ ಪ್ರಕಾರ ಈ ಕೆಳಗಿನ ಯಾವ ಅಂಶವು ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರ್ತಾ ಇದೆ? ಆಪ್ಷನ್ ಎ ಬಲವರ್ಧನೆ, ಆಪ್ಷನ್ ಬಿ ಭಾಷೆ, ಆಪ್ಷನ್ ಸಿ ಭೌತಿಕ ಪ್ರಪಂಚದೊಂದಿಗಿನ ಅನುಭವ, ಆಪ್ಷನ್ ಡಿ ಅನುಕರಣೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಎಕ್ಸ್ಪೀರಿಯನ್ಸ್ ವಿತ್ ದ ಫಿಸಿಕಲ್ ವರ್ಲ್ಡ್. ಭೌತಿಕ ಪ್ರಪಂಚದೊಂದಿಗಿನ ಅನುಭವ ಏನಾಗಿದೆ, ಅಭಿವೃದ್ಧಿಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಾ ಇದೆ. ಸೊ ವಾಟ್ ಎವರ್ ದ ಚೈಲ್ಡ್ ಇಸ್ ಗೆಟಿಂಗ್ ಎಕ್ಸ್ಪೀರಿಯನ್ಸ್ ವಿತ್ ದ ಫಿಸಿಕಲ್ ವರ್ಲ್ಡ್, yes, it is an important part in influencing development. So Swiss psychologist Jean Piaget was most well known and influential theorist of cognitive development. He was interested in how children reacted to the environment. Question number 26. Development is a never ending process. This statement is related to which principle of development? ಅಭಿವೃದ್ಧಿಯು ಎಂದಿಗೂ ಮುಗಿಯದ ಒಂದು ಪ್ರಕ್ರಿಯೆಯಾಗಿದೆ. ಈ ಹೇಳಿಕೆಯು ಅಭಿವೃದ್ಧಿಯ ಯಾವ ತತ್ವಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ, ಆಪ್ಷನ್ ಬಿ ಪ್ರಿನ್ಸಿಪಲ್ ಆಫ್ ಇಂಟಿಗ್ರೇಷನ್, ಆಪ್ಷನ್ ಸಿ ಪ್ರಿನ್ಸಿಪಲ್ ಆಫ್ ಇಂಟರಾಕ್ಷನ್, ಆಪ್ಷನ್ ಡಿ ಪ್ರಿನ್ಸಿಪಲ್ ಆಫ್ ಇಂಟರ್ ರಿಲೇಶನ್ಶಿಪ್. Yes, here the right answer is option A principle of continuity. Development, it is a never ending process. It is known as the principle of continuity. ಅಭಿವೃದ್ಧಿ ಎಂದಿಗೂ ಮುಗಿಯದ ಪ್ರಕ್ರಿಯೆ ಆಗಿದೆ. ಇದನ್ನು ನಿರಂತರತೆಯ ತತ್ವ ಅಂತ ಹೇಳ್ತಾ ಇದ್ದೀವಿ. Yes, development, it is going to refer to an increase in structure for better and enhanced functioning of organs. It is a wide and continuous process. Question number 27. Total time taken in Indian model of micro teaching is? ಭಾರತೀಯ ಮಾದರಿಯ ಮೈಕ್ರೋ ಟೀಚಿಂಗ್ನಲ್ಲಿ ತೆಗೆದುಕೊಳ್ಳುವ ಒಟ್ಟು ಸಮಯ ಎಷ್ಟು? ಆಪ್ಷನ್ ಎ 30 ಮಿನಿಟ್ಸ್, ಆಪ್ಷನ್ ಬಿ 40 ಮಿನಿಟ್ಸ್, ಆಪ್ಷನ್ ಸಿ 36, ಆಪ್ಷನ್ ಡಿ 45. ಎಸ್, ಈ ಒಂದು ನಮ್ಮ ಭಾರತೀಯ ಮಾದರಿಯಲ್ಲಿ ಈ ಮೈಕ್ರೋ ಟೀಚಿಂಗ್ ಆಗಿ ನಾವು ತೆಗೆದುಕೊಳ್ಳುವ ಒಟ್ಟು ಸಮಯ 36 ಮಿನಿಟ್ಸ್, 36 ನಿಮಿಷಗಳು. Yes, in the Indian model of micro teaching, it was developed by NCERT. The duration of the micro teaching is total 36 minutes. For teaching 6 minutes, for feedback 6 minutes, for replanning 12 minutes, for reteaching 6 minutes, and again for re-feedback 6 minutes.
Question number 28. Which of the following statement is not correct? Option A, development is a quantitative process. Option B, education is a goal oriented process. Option C, learning is a process of behavioral change. Option D, growth is a biological process. ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿಲ್ಲ? ಆಪ್ಷನ್ ಎ, ಅಭಿವೃದ್ಧಿಯು ಪರಿಮಾಣಾತ್ಮಕ ಪ್ರಕ್ರಿಯೆಯಾಗಿದೆ. ಆಪ್ಷನ್ ಬಿ, ಶಿಕ್ಷಣವು ಗುರಿ ಆಧಾರಿತ ಪ್ರಕ್ರಿಯೆಯಾಗಿದೆ. ಆಪ್ಷನ್ ಸಿ, ಕಲಿಕೆಯು ನಡವಳಿಕೆಯ ಬದಲಾವಣೆಯ ಪ್ರಕ್ರಿಯೆಯಾಗಿದೆ. ಆಪ್ಷನ್ ಡಿ, ಬೆಳವಣಿಗೆ ಒಂದು ಜೈವಿಕ ಪ್ರಕ್ರಿಯೆ. Yes, here option A, development is a quantitative process. It is not correct because development is a qualitative phenomena. ಅಭಿವೃದ್ಧಿ ಒಂದು ಗುಣಾತ್ಮಕ ಪ್ರಕ್ರಿಯೆ ಆಗಿದೆ. ಸೊ ಹೀಗಾಗಿ ಆಪ್ಷನ್ ಎ ಏನಾಗಿದೆ ಇಲ್ಲಿ ತಪ್ಪಾಗಿದೆ. Yes, development refers to enhancement in the functioning of the human body. It entails changes in structure, form or shape. So it implies qualitative change, not quantitative. Question number 29. A child of 6 or 7 years old is not able to accept others' viewpoint. Why? Because option A, he is too young. Option B, because he is egocentric. Option C, because he is not intelligent. Option D, because he is imaginative. 6 ಅಥವಾ 7 ವರ್ಷದ ವಯಸ್ಸಿನ ಮಗು ಇತರರ ದೃಷ್ಟಿಕೋನವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಆಪ್ಷನ್ ಎ, ಅವನು ತುಂಬ ಚಿಕ್ಕವನು. ಆಪ್ಷನ್ ಬಿ, ಅವನು ತುಂಬ ಅಹಂಕಾರವುಳ್ಳವನು. ಆಪ್ಷನ್ ಸಿ, ಅವನು ಬುದ್ಧಿವಂತನಲ್ಲ. ಆಪ್ಷನ್ ಡಿ, ಅವನು ಕಾಲ್ಪನಿಕ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಹಿ ಈಸ್ ವೆರಿ ಇಗೋಸೆಂಟ್ರಿಕ್. Yes, a child of 6 to 7 years is very egocentric, so is unable to accept other views. ಇಲ್ಲಿ 6 7 ವರ್ಷದ ಮಗು ಏನು ಮಾಡ್ತದೆ, ಹೆಚ್ಚು ಅಹಂಕಾರವನ್ನು ಹೊಂದಿರ್ತಾ ಇದೆ, ಹೀಗಾಗಿ ಇತರರ ದೃಷ್ಟಿಕೋನವನ್ನು ಒಪ್ಪಿಕೊಳ್ಳೋದಿಲ್ಲ. Yes, cognitive development at the age of 6 to 7. Here in this stage children are very egocentric. They will not they will not accept others views. ಈ 6 7 ವರ್ಷದಲ್ಲಿ ಮಕ್ಕಳು ಹೆಚ್ಚಿನ ಒಂದು ಅಹಂಕಾರವನ್ನು ಹೊಂದಿರುವುದರಿಂದ ಇತರರ ವ್ಯೂಸ್ಗಳನ್ನು ಅವರು ಒಪ್ಕೊಳ್ಳೋದಿಲ್ಲ. ಕ್ವೆಶನ್ ನಂಬರ್ 30. ಸ್ಕೋಪ್ ಆಫ್ ಸ್ಟಡಿ ಆಫ್ ಚೈಲ್ಡ್ ಡೆವಲಪ್ಮೆಂಟ್ ಈಸ್ ಆಪ್ಷನ್ ಎ, ಸ್ಟಡಿ ಆಫ್ ಡಿಫರೆಂಟ್ ಸ್ಟೇಜಸ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್. ಆಪ್ಷನ್ ಬಿ, ಸ್ಟಡಿ ಆಫ್ ಇಫೆಕ್ಟ್ಸ್ ಆಫ್ ಎನ್ವೈರನ್ಮೆಂಟ್ ಆನ್ ಚೈಲ್ಡ್ ಡೆವಲಪ್ಮೆಂಟ್. ಆಪ್ಷನ್ ಸಿ, ಸ್ಟಡಿ ಆಫ್ ಇಂಡಿವಿಜುವಲ್ ಡಿಫರೆನ್ಸಸ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಮಕ್ಕಳ ಅಭಿವೃದ್ಧಿಯ ಅಧ್ಯಯನದ ವ್ಯಾಪ್ತಿ. ಆಪ್ಷನ್ ಎ, ಮಕ್ಕಳ ಬೆಳವಣಿಗೆಯ ವಿವಿಧ ಹಂತಗಳ ಅಧ್ಯಯನ. ಆಪ್ಷನ್ ಬಿ, ಮಕ್ಕಳ ಬೆಳವಣಿಗೆಯ ಮೇಲೆ ಪರಿಸರದ ಪರಿಣಾಮಗಳ ಅಧ್ಯಯನ. ಆಪ್ಷನ್ ಸಿ, ವೈಯಕ್ತಿಕ ವ್ಯತ್ಯಾಸಗಳ ಅಧ್ಯಯನ. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. Yes, child development, it is the study of different stages. It is the study of effects of environment on child and also study of individual difference. ಈ ಒಂದು ಮಕ್ಕಳ ಅಭಿವೃದ್ಧಿ ಅಧ್ಯಯನವು ವಿವಿಧ ಹಂತಗಳನ್ನು ಒಳಗೊಂಡಿರ್ತದೆ, ಮಕ್ಕಳ ಬೆಳವಣಿಗೆ ಮೇಲೆ ಪರಿಸರದ ಪರಿಣಾಮಗಳನ್ನು ಒಳಗೊಂಡಿರ್ತದೆ, ಜೊತೆಗೆ ವೈಯಕ್ತಿಕ ವ್ಯತ್ಯಾಸಗಳನ್ನು ಕೂಡ ಹೊಂದಿರ್ತದೆ. Question number 31. Which one is not the quality of a good school? Option A, teaching of all subjects. Option B, conduction of debates and essay writing. Option C, no organization of games. Option D, well developed laboratories. ಯಾವುದು ಉತ್ತಮ ಶಾಲೆಯ ಗುಣಮಟ್ಟ ಆಗಿಲ್ಲ? ಆಪ್ಷನ್ ಎ, ಎಲ್ಲ ವಿಷಯಗಳ ಬೋಧನೆ. ಆಪ್ಷನ್ ಬಿ, ಚರ್ಚೆಗಳು ಮತ್ತು ಪ್ರಬಂಧ ಬರವಣಿಗೆಯನ್ನು ನಡೆಸುವುದು. ಆಪ್ಷನ್ ಸಿ, ಆಟಗಳ ಸಂಘಟನೆ ಇಲ್ಲ. ಆಪ್ಷನ್ ಡಿ, ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಪ್ರಯೋಗಾಲಯಗಳು. ಎಸ್, ಯಾವುದೇ ಒಂದು ಉತ್ತಮ ಶಾಲೆಯಲ್ಲಿ ಎಲ್ಲ ವಿಷಯಗಳ ಬೋಧನೆಯನ್ನು ನೋಡ್ತೀವಿ, ಚರ್ಚೆಗಳು ಮತ್ತು ಪ್ರಬಂಧಗಳನ್ನು ನಡೆಸ್ತೀವಿ, ಉತ್ತಮ ಅಭಿವೃದ್ಧಿಪಡಿಸಿದ ಪ್ರಯೋಗಾಲಯಗಳನ್ನು ಒಳಗೊಂಡಿರ್ತವೆ. ಇಲ್ಲಿ ಆಟಗಳ ಸಂಘಟನೆ ಇಲ್ಲ, ಇದು ಒಂದು ಶಾಲೆಯ ಉತ್ತಮವಾದ ಗುಣ ಅಲ್ಲ. Yes, the no organization of games, it is not a good quality of school. Question number 32. At what age may a student be able to expand the scene into simple dramatic script? ಯಾವ ವಯಸ್ಸಿನಲ್ಲಿ ವಿದ್ಯಾರ್ಥಿಯು ದೃಶ್ಯವನ್ನು ಸರಳ ನಾಟಕೀಯ ಸ್ಕ್ರಿಪ್ಟ್ಗಳಾಗಿ ವಿಸ್ತರಿಸಲು ಸಾಧ್ಯವಾಗುತ್ತದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅಟ್ ದ ಏಜ್ ಆಫ್ 11, 11ನೇ ವಯಸ್ಸಿನಲ್ಲಿ. Yes, the development of child takes place through various stages. Although each stage has a encompassing relationship to other stages, yet it has its own unique characteristics, needs and demands. Infancy period is birth to 2 years. Early childhood is 2 to 5 or 6 years. Middle childhood is 5 or 6 years to 12 years. And adolescent stage is 12 to 18 years. Question number 33. Which of the following stage marks the involvement of children in their peer groups?
ಈ ಕೆಳಗಿನ ಯಾವ ಹಂತವು ತಮ್ಮ ಪಿಯರ್ ಗುಂಪುಗಳಲ್ಲಿ ಮಕ್ಕಳ ಒಳಗೊಳ್ಳುವಿಕೆಯನ್ನು ಗುರುತಿಸ್ತಾ ಇದೆ? ಆಪ್ಷನ್ ಎ ಅಡಲ್ಟ್ಹುಡ್, ಆಪ್ಷನ್ ಬಿ ಚೈಲ್ಡ್ಹುಡ್, ಆಪ್ಷನ್ ಸಿ ಅಡೋಲ್ಸೆನ್ಸ್, ಆಪ್ಷನ್ ಡಿ ಅರ್ಲಿ ಚೈಲ್ಡ್ಹುಡ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಅಡೋಲ್ಸೆನ್ಸ್. ಹದಿಹರೆಯದ ವಯಸ್ಸು ಇಲ್ಲಿ ಸರಿಯಾದ ಉತ್ತರ ಆಗಿದೆ. Yes, peer groups are both a social group and also a primary group of people who have similar interest, age, background or social status. Yes, question number 34. A teacher makes use of a variety of tasks to cater to the different learning styles of her learner. She is influenced by. ಒಬ್ಬ ಶಿಕ್ಷಕ ತನ್ನ ಕಲಿಯುವವರ ವಿಭಿನ್ನ ಕಲಿಕೆಯ ಶೈಲಿಗಳನ್ನು ಪೂರೈಸಲು ವಿವಿಧ ಕಾರ್ಯಗಳನ್ನು ಬಳಸಿಕೊಳ್ತಾ ಇದ್ದಾನೆ. ಅವನು ಅಥವಾ ಅವಳು ಪ್ರಭಾವಿತರಾಗಿದ್ದಾಳೆ. ಆಪ್ಷನ್ ಎ ಪಿಯಾಜೆಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ, ಆಪ್ಷನ್ ಬಿ ಕೋಲ್ಬರ್ಗ್ಸ್ ಮಾರಲ್ ಡೆವಲಪ್ಮೆಂಟ್ ಥಿಯರಿ, ಆಪ್ಷನ್ ಸಿ ಗಾರ್ಡ್ನರ್ಸ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ, ಆಪ್ಷನ್ ಡಿ ವೈಗೋಸ್ಕಿ ಸೋಷಿಯಲ್ cultural theory. The right answer is option B, Kohlberg's moral development theory. Option B is correct. Yes. Next question number 35. Mind mapping refers to. Mind mapping andre option A, a technique to enhance comprehension, option B, a plan of action for an adventure, option C, drawing the picture of a mind, option D, researching the function of the mind. Mind mapping ಏನನ್ನ ಉಲ್ಲೇಖಿಸ್ತಾ ಇದೆ? ಗ್ರಹಿಕೆಯನ್ನು ಹೆಚ್ಚಿಸುವ ತಂತ್ರ, ಸಾಹಸಕ್ಕಾಗಿ ಕ್ರಿಯಾ ಯೋಜನೆ, ಮನಸ್ಸಿನ ಚಿತ್ರವನ್ನು ಚಿತ್ರಿಸುವುದು, ಮನಸ್ಸಿನ ಕಾರ್ಯವನ್ನು ಸಂಶೋಧಿಸುವುದು. ಎಸ್, ಮೈಂಡ್ ಮ್ಯಾಪಿಂಗ್ ಮೀನ್ಸ್ ರಿಸರ್ಚಿಂಗ್ ದ ಫಂಕ್ಷನ್ ಆಫ್ ದ ಮೈಂಡ್. ಮನಸ್ಸಿನ ಕಾರ್ಯವನ್ನು ಸಂಶೋಧಿಸುವುದಕ್ಕೆ ಮೈಂಡ್ ಮ್ಯಾಪಿಂಗ್ ಅಂತ ಇದ್ದೀವಿ. ಕ್ವೆಶ್ಚನ್ ನಂಬರ್ 36. ದ ಡಿಸೀಸ್ ಡಿಸ್ಲೆಕ್ಸಿಯಾ ಈಸ್ ಅಸೋಸಿಯೇಟೆಡ್ ವಿತ್. ಡಿಸ್ಲೆಕ್ಸಿಯಾ ರೋಗ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಮ್ಯಾಥಮೆಟಿಕಲ್ ಡಿಸಾರ್ಡರ್, ಆಪ್ಷನ್ ಬಿ ಬಿಹೇವಿಯರಲ್ ಡಿಸಾರ್ಡರ್, ಆಪ್ಷನ್ ಸಿ ಮೆಂಟಲ್ ಡಿಸಾರ್ಡರ್, ಆಪ್ಷನ್ ಡಿ ರೀಡಿಂಗ್ ಡಿಸಾರ್ಡರ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರೀಡಿಂಗ್ ಡಿಸಾರ್ಡರ್. ಎಸ್, ಡಿಸ್ಲೆಕ್ಸಿಯಾ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ರೀಡಿಂಗ್ ಡಿಸಾರ್ಡರ್. ಈ ಡಿಸ್ಲೆಕ್ಸಿಯಾ ಎಂಬುದು ಓದುವ ಅಸ್ವಸ್ಥತೆಗೆ ಸಂಬಂಧಿಸಿದೆ. Question number 37. The stage in which a child begins to think logically about objects and events is known as. Option A, sensory motor stage, option B, formal operational stage, option C, pre-operational stage, option D, concrete operational stage. ಮಗುವು ವಸ್ತುಗಳು ಮತ್ತು ಘಟನೆಗಳ ಬಗ್ಗೆ ತಾರ್ಕಿಕವಾಗಿ ಯೋಚಿಸಲು ಪ್ರಾರಂಭಿಸುವ ಹಂತವನ್ನು ಏನಂತ ಕರಿತೀವಿ? ಆಪ್ಷನ್ ಎ ಸಂವೇದನಾ ಮೋಟಾರ್ ಹಂತ, ಆಪ್ಷನ್ ಬಿ ಔಪಚಾರಿಕ ಕಾರ್ಯಾಚರಣೆ ಹಂತ, ಆಪ್ಷನ್ ಸಿ ಪೂರ್ವ ಕಾರ್ಯಾಚರಣೆ ಹಂತ, ಆಪ್ಷನ್ ಡಿ ಕಾಂಕ್ರೀಟ್ ಕಾರ್ಯಾಚರಣೆ ಹಂತ. The right answer is option D, concrete operational stage. The concrete operational stage, it is one of the 4 stages of cognitive development which are identified by the Jean Piaget. Yes, in concrete operational stage, the child begins to think logically about the objects. Question number 38. A school gives preference to girls while preparing students for state level solo song competitions. This reflects. ರಾಜ್ಯ ಮಟ್ಟದ ಏಕ ವ್ಯಕ್ತಿ ಗೀತೆ ಸ್ಪರ್ಧೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವಾಗ ಶಾಲೆಯು ಹುಡುಗಿಯರಿಗೆ ಆದ್ಯತೆಯನ್ನು ನೀಡ್ತಾ ಇದೆ. ಇದು ಏನನ್ನ ಪ್ರತಿಬಿಂಬಿಸ್ತಾ ಇದೆ? ಆಪ್ಷನ್ ಎ ಜೆಂಡರ್ ಬಯಾಸ್, ಆಪ್ಷನ್ ಬಿ ಪ್ರಾಗ್ಮ್ಯಾಟಿಕ್ ಅಪ್ರೋಚ್, ಆಪ್ಷನ್ ಸಿ ಗ್ಲೋಬಲ್ ಟ್ರೆಂಡ್, ಆಪ್ಷನ್ ಡಿ ಪ್ರೋಗ್ರೆಸಿವ್ ಥಿಂಕಿಂಗ್. Yes, the school which is going to prepare girls for state level solo competition, it reflects gender bias. ಎಸ್, ರಾಜ್ಯ ಮಟ್ಟದ ಏಕ ವ್ಯಕ್ತಿ ಸ್ಪರ್ಧೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವಾಗ ಶಾಲೆಯು ಹುಡುಗಿಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದೆ. ಇದನ್ನು ಲಿಂಗ ಪಕ್ಷಪಾತ ಅಂತೀವಿ. ಎಸ್, ಕ್ವೆಶ್ಚನ್ ನಂಬರ್ 39. ಅ ಚೈಲ್ಡ್ ಸ್ಟಾರ್ಟ್ಸ್ ಟು ಕ್ರೈ ವೆನ್ ಹೀಸ್ ಆಂಟ್ ಟೇಕ್ಸ್ ಹಿಮ್ ಫ್ರಮ್ ಹಿಸ್ ಮದರ್ಸ್ ಲ್ಯಾಪ್. The child cries due to separation anxiety, emotional anxiety, social anxiety, stranger anxiety. ತನ್ನ ಚಿಕ್ಕಮ್ಮ ತನ್ನ ತಾಯಿಯ ಮಡಿಲಿನಿಂದ ಇಲ್ಲಿ ಒಬ್ಬರು ಚಿಕ್ಕಮ್ಮ ತಾಯಿಯ ಮಡಿಲಿನಿಂದ ಮಗುವನ್ನು ತೆಗೆದುಕೊಂಡಾಗ ಮಗು ಅಳಲು ಆರಂಭಿಸುತ್ತದೆ. ಇದಕ್ಕೆ ಕಾರಣ ಆಪ್ಷನ್ ಎ ಪ್ರತ್ಯೇಕತೆಯ ಆತಂಕ, ಆಪ್ಷನ್ ಬಿ ಭಾವನಾತ್ಮಕ ಆತಂಕ, ಆಪ್ಷನ್ ಸಿ ಸಾಮಾಜಿಕ ಆತಂಕ, ಆಪ್ಷನ್ ಡಿ ಅಪರಿಚಿತರ ಆತಂಕ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಎಮೋಷನಲ್ ಆಂಗ್ಸೈಟಿ. ಮಗು ಇಲ್ಲಿ ಭಾವನಾತ್ಮಕ ಆತಂಕದಿಂದ ಅಳಲು ಆರಂಭಿಸ್ತಾ ಇದೆ. Yes, during infancy there is a strong bond of love and emotion between mother and child. If the child is separated from the mother, it cries due to emotional anxiety. Question number 40. Which one of the following learning is permanent?
ಎಸ್ ಬೈ ರೋಟ್, ಬೈ ಲಿಸ್ನಿಂಗ್, ಬೈ ಅಂಡರ್ಸ್ಟ್ಯಾಂಡಿಂಗ್, ಬೈ ಸೀಯಿಂಗ್. ಕೆಳಗಿನ ಯಾವ ಕಲಿಕೆಯು ಶಾಶ್ವತವಾಗಿದೆ? ಆಪ್ಷನ್ ಎ ಮಾತಿನ ಮೂಲಕ, ಆಪ್ಷನ್ ಬಿ ಕೇಳುವ ಮೂಲಕ, ಆಪ್ಷನ್ ಸಿ ಅರ್ಥ ಮಾಡಿಕೊಳ್ಳುವ ಮೂಲಕ, ಆಪ್ಷನ್ ಡಿ ನೋಡುವ ಮೂಲಕ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬೈ ಅಂಡರ್ಸ್ಟ್ಯಾಂಡಿಂಗ್. ವಿಚ್ ದ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಲರ್ನಿಂಗ್ ವಿಲ್ ಬಿ ಪರ್ಮನೆಂಟ್. ಅರ್ಥ ಮಾಡಿಕೊಳ್ಳುವ ಮೂಲಕ ಯಾವುದೇ ವಿಷಯವನ್ನು ಶಾಶ್ವತವಾಗಿ ನೆನಪಿನಲ್ಲಿಡಬಹುದು. Okay friends, this is about our today's session, and if you are preparing for Karnataka TET paper 1 and paper 2 preparation, here we are from Global Online Kannada providing you 10 mock tests with solution PDF only at rupees 300. This is very helpful for your revision. If you want to join, you can contact these numbers. You can pay via Google Pay and Phone Pay, and we can send the screenshots in WhatsApp. We will send you the tests. And also you can join our Telegram group Global Online Kannada. ನೀವು KSET, UGC NET, ಅದೇ ರೀತಿ ಕರ್ನಾಟಕ TET, ಸೆಂಟ್ರಲ್ TET ಈ ಥರ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.